ಎಲ್ಲರೂ ಕೂಡ ಇದೇ ಹಾದಿ ಹಿಡಿದು ಬಿಟ್ರೆ ಅವಿನಾಶ್ ಗತಿ ಏನು ನೋಡಿ. ನಾಳೆ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಪ್ರತಿಭಟನೆ ಮಾಡ್ತಾರೆ, ನಾಡಿದ್ದು ಕೇರಳದವರು, ಹಿಂಗೆ ಒಬ್ಬೊಬ್ಬರು ಬಂದು ಪ್ರತಿಭಟನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಗತಿ ಏನು? ಅಂದರೆ ಬೇರೆ ಮಾರ್ಗ ಇಲ್ವಾ ಹಾಗಾದರೆ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ? ಇವೆಲ್ಲ ಪ್ರಶ್ನೆಗಳು ಅತ್ಯಂತ ಸಹಜವಾಗಿ ಹೇಳುತ್ತವೆ. ಇನ್ನು ಇದು ರಾಜಧಾನಿ ಬೆಂಗಳೂರಿನಲ್ಲಿ ಅನ್ನದಾತರ ರಣಕಹಳೆ. ಈಗ ಬಜೆಟ್ಗೂ ಮುನ್ನವೇ ರೈತರಿಂದ ಬೆಂಗಳೂರು ಚಲೋ. ಕೆಲವೇ ಹೊತ್ತಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ರೈತರ ದೊಡ್ಡ ಮಟ್ಟದ ಧರಣಿ ನಡೆಯುತ್ತೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ರೈತರ ಹೋರಾಟ ಇವತ್ತು ಆರಂಭ ಆಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ರೈತರೆಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಬಂದು ಅಲ್ಲಿ ಜಮಾಯಿಸುತ್ತಿದ್ದಾರೆ. ಒಂದಷ್ಟು ಬೇಡಿಕೆಗಳಿದೆ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಬೆಂಗಳೂರು ಚಲೋ. ಸರ್ಕಾರದ ಬಜೆಟ್ನಲ್ಲಿ ಹಲವು ಬೇಡಿಕೆಗಳ ಈಡೇರಿಕೆ ಆಗಬೇಕು ಅನ್ನೋ ಒತ್ತಾಯ ಕೇಳಿಬರುತ್ತೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ರೈತ ಕಹಳೆ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಪ್ರತಿಭಟನೆ ಇದು. ಸಿದ್ದರಾಮಯ್ಯನವರಿಗೆ ಒತ್ತಾಯ ಪತ್ರವನ್ನು ಸಲ್ಲಿಸಲಾಗುತ್ತೆ. ಇಂದಿನ ಪ್ರತಿಭಟನೆಯಲ್ಲಿ ವಿವಿಧ ಭಾಗದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 5,000ಕ್ಕೂ ಹೆಚ್ಚು ಅನ್ನದಾತರು ಬರ್ತಿದ್ದಾರೆ. ಇಲ್ಲಿ ಒಂದಷ್ಟು ಒತ್ತಾಯಗಳು ಕೂಡ ಇದೆ. ತೆಲಂಗಾಣದಂತೆ ರಾಜ್ಯದಲ್ಲಿ ಸರ್ಕಾರದ ರೈತರ ಒಂದು ಸಾಲನ್ನು ಮನ್ನಾ ಮಾಡಬೇಕು, ರೈತರ ಮದುವೆ ಆಗುವಂಥ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ನೀಡುವಂಥ ಯೋಜನೆ ಜಾರಿ ಮಾಡಬೇಕು. ಹಾಗೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ ಕಾವೇರಿ ಅಚ್ಚುಕಟ್ಟು ರೈತರಿಗೆ ವಂಚನೆ ಆಗಿದೆ. ಅವರಿಗೆ ಸರ್ಕಾರ ರೈತರಿಗೆ ಕೂಡಲೇ ಎಕರೆಗೆ ಕನಿಷ್ಠ 25,000 ರೂಪಾಯಿ ಪರಿಹಾರವನ್ನು ನೀಡಬೇಕಾಗುತ್ತೆ ಅಂತ. ರೈತರ ಬೇಡಿಕೆಗಳೇನು ಅಂತ ನಾವು ಹೇಳ್ತಾ ಇದ್ವಿ. ರೈತರ ಮದುವೆ ಆಗುವಂಥ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ವಿಚಾರ. ಇನ್ನು ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಆಗಬೇಕು ಅಂತ ತೆಲಂಗಾಣದಲ್ಲಿ ಹೇಗಾಗಿದೆ ಆ ರೀತಿಯಾಗಿ ನಮ್ಮಲ್ಲಿ ಕೂಡ ಆಗಲಿ ಅಂತ. ಇನ್ನು ಕಾವೇರಿ ಅಚ್ಚುಕಟ್ಟು ಪ್ರಾಂತ್ಯದ ರೈತರಿಗೆ ಅನ್ಯಾಯ ಆಗಿದೆ ನೀರು ಹರಿಸಿರೋದ್ರಿಂದ ತಮಿಳುನಾಡಿಗೆ. ಕಬ್ಬಿನ FRP ದರ ರೈತರ ಹೊಲದಲ್ಲಿ ದರ ಆಗಬೇಕು. ಜೊತೆಗೆ ಕಾರ್ಖಾನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಬ್ಬು ಕಟಾವು ಸಾಗಾಣಿಕೆ ದರ ಕಾರ್ಖಾನೆಗಳು ಮನಬಂದಂತೆ ಕಡಿತ ಮಾಡ್ತಾ ಇವೆ. ಕಡಿತ ಮಾಡಿರುವಂಥ ಹೆಚ್ಚುವರಿ ಹಣವನ್ನು ರೈತರಿಗೆ ವಾಪಸ್ ಕೊಡಬೇಕು ಅನ್ನೋದು ಕೂಡ ಇವತ್ತಿನ ಬೇಡಿಕೆಯ ಲಿಸ್ಟ್ನಲ್ಲಿದೆ. ಇನ್ನು ಟನ್ ಕಬ್ಬಿಗೆ ರೂಪಾಯಿ 150 ಹೆಚ್ಚುವರಿ ದರ ಕೂಡಲೇ ಕಾರ್ಖಾನೆಗಳು ರೈತರಿಗೆ ಪಾವತಿ ಮಾಡಬೇಕು, ಇಲ್ಲವೇ ಸರ್ಕಾರವೇ ರೈತರಿಗೆ ಆ ಹೆಚ್ಚುವರಿ ಹಣವನ್ನು ಪಾವತಿಸಬೇಕು ಅಂತ. ಇನ್ನು ಆಕಸ್ಮಿಕವಾಗಿ ಅಪಘಾತ ಆಗೋದು, ಸಾವಾಗೋದು, ಆತ್ಮಹತ್ಯೆ ಆದಾಗ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿ ಅಂತ. ಜೊತೆಗೆ ರಾಜ್ಯದ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ MSP ಖರೀದಿ ಕೇಂದ್ರ ತೆರೆಯಬೇಕು ಅನ್ನೋದು ಕೂಡ ಒತ್ತಾಯ ಇದೆ.